ಹುಲಿಗಳ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ಮೂಡ್ತಾ ಇದೆ. ದನದಾಹಿಗಳೇ ವಿಷ ಹಾಕಿ ಹುಲಿಗಳನ್ನ ಕೊಲೆ ಮಾಡಿದ್ರ? ಹುಲಿಗಳಿಗೆ ವಿಷ ಹಾಕಿ ಕೊಲೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಸದ್ಯ ಹುಲಿಗಳ ಮೃತದೇಹಗಳ ಸಮೀಪದಲ್ಲಿ ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿದೆ. ಕಿಡಿಗೇಡಿಗಳು ಹಸುವಿಗೆ ವಿಷ ಹಾಕಿರುವಂತಹ ಶಂಕೆ ಸದ್ಯ ವ್ಯಕ್ತವಾಗ್ತಿದೆ. ವಿಷಪ್ರಾಶನ ಹಸುವಿನ ಮಾಂಸ ತಿಂದು ಹುಲಿಗಳು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಿರೋದು. ಹಸು ಯಾರದ್ದು ಅನ್ನುವಂಥ ಮಾಹಿತಿಯನ್ನ ಕೂಡ ಈಗಾಗಲೇ ಪತ್ತೆಯನ್ನ ಹಚ್ಚುತ್ತಿದ್ದಾರೆ ಅಧಿಕಾರಿಗಳು. ಗ್ರಾಮಸ್ಥರೆಲ್ಲರನ್ನ ಕರೆಸಿ ಹಸುವಿನ ಮಾಲೀಕರು ಯಾರು ಅನ್ನೋದಾಗಿ ಈಗ ಅಧಿಕಾರಿಗಳ ತಂಡ ಮುಂದಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಒಂದು ಕಡೆ ಹುಲಿಗಳು ಮೃತಪಟ್ಟಿವೆ, ಮತ್ತೊಂದು ಕಡೆಯಲ್ಲಿ ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿದೆ. ಈಗ ಅನುಮಾನ ಮೂಡ್ತಾ ಇದೆ, ಹೇಗೆ ಹೀಗಾಗೋದಕ್ಕೆ ಸಾಧ್ಯ? ಯಾರಾದರೂ ವಿಷವನ್ನ ಹಾಕಿ ಈ ರೀತಿಯಾಗಿ ಮಾಡಿಬಿಟ್ರ? ಆ ವಿಷಪ್ರೋಷಿತವಾಗಿರುವಂತಹ ಹಸುವಿನ ಮಾಂಸವನ್ನ ತಿನ್ನೋದಕ್ಕೆ ಹೋಗಿ ಹುಲಿಗಳು ಮೃತಪಟ್ವ, ಅಥವಾ ಬೇರೆ ರೀತಿಯಾದಂಥ ಏನಾದರೂ ಅವ್ಯವಹಾರಗಳು ಅರಣ್ಯ ಪ್ರದೇಶದಲ್ಲಿ ಆಗ್ತಾ ಇದೆಯಾ? ಹಲವಾರು ಅನುಮಾನಗಳು ಮೂಡ್ತಾ ಇದೆ. ಏನು ನಿಖರವಾದಂತಹ ಕಾರಣ ಅನ್ನೋದಾಗಿ ಈಗ ಅರಣ್ಯ ಅಧಿಕಾರಿಗಳು ಮಾಡ್ತಿರೋದೇನು? ಆ ಹಸು ಯಾರದ್ದು, ಅದರ ಮಾಲೀಕ ಯಾರು ಅನ್ನೋದಾಗಿ ಅಲ್ಲಿನ ಸುತ್ತಮುತ್ತಲಿನ ಮಲೆಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿರುವಂತಹ ಗ್ರಾಮಸ್ಥರನ್ನ ಕರೆದು ಯಾರದ್ದು ಅನ್ನುವಂಥ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಮೂಲಕವಾಗಿ ಇನ್ನೇನು ಲ್ಯಾಬ್ ಟೆಸ್ಟ್ಗಳನ್ನ ಕಳಿಸಿ ಏನಾಗಿತ್ತು, ಏನಾಗಿರಬಹುದು, ಏನಾಗಬಹುದು ಅನ್ನುವಂಥ ಎಲ್ಲ ರೀತಿಯಾದಂಥ ತನಿಖೆಯನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಅನುಮಾನಗಳಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದ್ರೆ ಹುಲಿಗಳು ಸಾವನ್ನಪ್ಪಿವೆ, ಮತ್ತೊಂದು ಕಡೆಯಲ್ಲಿ ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿದೆ ಅಲ್ಲೇ ಸ್ವಲ್ಪ ದೂರದಲ್ಲಿ. ಹೀಗಾಗಿ ಯಾವುದೋ ಕಿಡಿಗೇಡಿಗಳು ಹಸುವಿಗೂ ವಿಷ ಹಾಕಿರುವಂತ ಅನುಮಾನ ಮೂಡ್ತಿದೆ. ಯಾವ ಕಾರಣಕ್ಕೆ ಹಾಕಿದ್ರು, ಯಾಕೋ ಹಸುವಿಗೆ ಹಾಕಿದ್ರು, ಅಥವಾ ಅವ್ರ ಟಾರ್ಗೆಟ್ ಏನಾಗಿತ್ತು? ಹುಲಿಗಳನ್ನ ಟಾರ್ಗೆಟ್ ಮಾಡಿದ್ವಾ, ಅಲ್ಲಿದ್ದಂಥ ಹಸುಗಳನ್ನ ಟಾರ್ಗೆಟ್ ಮಾಡಿದ್ರಾ, ಅಥವಾ ಬೇರೆ ರೀತಿಯಾದಂತೇನಾದ್ರೂ ಚಟುವಟಿಕೆಗಳು ಅರಣ್ಯ ಪ್ರದೇಶದಲ್ಲಿ ಮಲೆಮಹದೇಶ್ವರ ಬೆಟ್ಟ ಏನಿದೆಯಲ್ಲ, ಈ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಬೇರೆ ಏನಾದ್ರೂ ಆಗ್ತಾ ಇದೆ ಎನ್ನುವಂತ ಹತ್ತಾರು ಅನುಮಾನಗಳು ಮೂಡ್ತಾ ಇದೆ. ಈಗಾಗಲೇ ಕೇಂದ್ರದ ತಂಡದಿಂದ ಬಂದು ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗ್ತಿದೆ. ಜೊತೆಲಿ ಆ ಹಸು ಯಾರದ್ದು, ಯಾಕಲ್ಲಿ ಹೋಗಿತ್ತು, ದಿನನಿತ್ಯ ಓಡಾಡುವಂಥ ಗ್ರಾಮಸ್ಥರದ್ದ, ವಿಷ ಹಾಕಿರೋದು ಹೌದಾ? ಹೀಗೆ ಹಲವಾರು ಶಂಕೆಗಳು ವ್ಯಕ್ತವಾಗ್ತಿದೆ. ಈ ನಿಟ್ಟಿನಲ್ಲಿ ಈಗ ಅರಣ್ಯ ಸಚಿವರು ಆಗಲೇ ಹೊರಟಿದ್ದಾರೆ. ಏನು ಎತ್ತ, ಯಾಕೆ ಹೀಗಾಯಿತು? ಯಾಕಂದರೆ ಸಣ್ಣ ಪುಟ್ಟ ವಿಚಾರ ಅಲ್ಲ, ಈಗಾಗಲೇ ಕ್ರಿಟಿಕಲಿ ಎಂಡೇಂಜರ್ ಸಿಚುವೇಶನಲ್ಲಿದ್ದಾವೆ. ಇವುಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆದರೆ ಹಸಿರೇ ಉಸಿರಂತೀವಿ, ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ಕೊಂತೀವಿ. ಆದರೆ ಈ ರೀತಿ ಆಗ್ತಾ ಹೋದರೆ ಏನು ಹೇಳಬೇಕು? ಯಾರ ವೈಫಲ್ಯ ಅನ್ನಬೇಕು? ಅರಣ್ಯ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡಿಲ್ವೋ, ಅಥವಾ ಕಿಡಿಗೇಡಿಗಳು ಅಲ್ಲಿ ಹೋಗಿ ಇಂಥ ಮಾಡ್ತಾ ಇದ್ರು ಕೂಡ ಕಣ್ಣು ಮುಚ್ಚಿಕೊಂಡು ಕೂತಿದಾರೋ, ಅಥವಾ ಮತ್ತೇನೋ ಚಟುವಟಿಕೆಗಳು ಅರಣ್ಯ ಪ್ರದೇಶದಲ್ಲಿ ಆಗ್ತಾ ಇದೆಯಾ? ಹೀಗೆ ಹಲವು ಅನುಮಾನಗಳಂತೂ ಸದ್ಯ ಮೂಡ್ತಾ ಇದೆ. ಒಟ್ನಲ್ಲಿ ತನಿಖೆ ಆಗ್ತಿದೆ. ಹೇಗೆ ಸಾವನ್ನಪ್ಪಿದ್ವು, ನೈಜ ಕಾರಣ ಏನು, ದನದಾಹಿಗಳೇ ವಿಷವನ್ನ ಹಾಕಿಬಿಟ್ರ, ಯಾರ ನಿರ್ಲಕ್ಷ್ಯ, ಜೊತೆಯಲ್ಲಿ ಅಲ್ಲಿ ಸರಿಯಾದಂತಹ ವ್ಯವಸ್ಥೆಗಳು ಇರ್ಬೋದು, ಅರಣ್ಯ ಗಸ್ತಿರ್ಬೋದು, ಬೀಟ್ ಆಫೀಸರ್ಸ್ಗಳಿರ್ಬೋದು, ಯಾರು ಕೂಡ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ವಾ? ಹೆಂಗೆ ಹೋಗ್ತಾರೆ? ಒಂದು ಹುಲಿಯಲ್ಲ, ಎರಡು ಹುಲಿಯಲ್ಲ, ಸರಣಿಯಾಗಿ ಸುಮಾರು 5 ಹುಲಿಗಳು ಮೃತಪಟ್ಟಿರೋದು ಗೊತ್ತಾಗಿದೆ. ಒಂದು ಹಸು ಕೂಡ ಮೃತಪಟ್ಟಿದೆ. ಹೇಗಾಗೋದಕ್ಕೆ ಸಾಧ್ಯ? ಅಷ್ಟು ರಾಜಾರೋಷವಾಗಿ ಒಳಗೆ ಹೋಗಿ ಎಂಟ್ರಿ ಕೊಟ್ಟು ವಿಷವನ್ನ ಹಾಕಿನೋ ಅವುಗಳ ಸಾವಿಗೆ ಕಾರಣ ಆಗಬೇಕು ಅಂತಂದ್ರೆ ಹೇಗೆ? ಅಂದ್ರೆ ಆರಾಮಾಗಿ ಯಾರು ಬೇಕಾದರೂ ಕೂಡ ಸಂರಕ್ಷಣಾ ವಲಯಕ್ಕೆ ಹೋಗಿ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನಾ? ಹೀಗೆ ಮಾಡೋದಕ್ಕೆ ಸಾಧ್ಯ ಅನ್ನೋದಾದ್ರೆ ಅಲ್ಲಿ ಸರಿಯಾದಂತಹ ಸಂರಕ್ಷಣೆ ನೀಡ್ತಾ ಇಲ್ವಾ? ಇದಕ್ಕೀಗ ಅರಣ್ಯ ಸಚಿವರು ಕೂಡ ಸ್ಥಳಕ್ಕೆ ಹೊರಟಿದ್ದಾರೆ. ನಿಖರವಾದಂಥ ಕಾರಣ ಏನು ಅನ್ನೋದಾಗಿ ನೋಡಬೇಕು. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಜಕ್ಕೂ ಕೂಡ ಹುಲಿಗಳ ಸಾವಿನ ವಿಚಾರ ನಿಜಕ್ಕೂ ಬೇಜಾರಾಗ್ತಿದೆ ಸರ್. ಸರ್ ಏನು ಕಾರಣ ಸರ್? ಸದ್ಯ ತನಿಖೆ ಪ್ರಾಥಮಿಕದಲ್ಲಿ ಏನೇನು ಗೊತ್ತಾಗ್ತಿದೆ ಸರ್? ಒಂದು ತಾಯಿ ಮತ್ತದ 4 ಮರಿಗಳು ನಿನ್ನೆ ಎಮ್ಮೆ ಮಿಲ್ಸ್ ನಲ್ಲಿ ಉಕ್ಯಂ ಪ್ರದೇಶದಲ್ಲಿ ಸಾವಿಗೀಡಾಗಿರತಕ್ಕಂಥದ್ದು ಹೃದಯ ವಿದ್ರಾವಕವಾದಂತ ಒಂದು ಘಟನೆ. ಬಹಳ ದುಃಖ ಆಗಿದೆ. ಬಹಳ ಇವತ್ತು ನನಗೆ ಮಾಹಿತಿ ಬಂದ ತಕ್ಷಣ ನಾನು ತನಿಖೆಗೆ ಆದೇಶ ಮಾಡಿದ್ದೇನೆ. PCCF ನೇತೃತ್ವದಲ್ಲಿ ಒಂದು ತನಿಖಾ ತಂಡ ರಚನೆ ಮಾಡಿದ್ದೇವೆ.
ಈಗ ನಾನು ಆ ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೇನೆ. ಹಾ ಹಾ ಆ ಇದಕ್ಕೆ ಏನು ವಿಷಪ್ರಾಶನ ಆಗಿದೆಯಾ ಅಥವಾ ಏನು ಅಸಹಜ ಸಾವು ಏನು ಆಗಿದೆ, ಇದ್ರ ಬಗ್ಗೆ ಬಹಳ ಕೂಲಂಕುಷವಾಗಿ ಸಮಗ್ರವಾಗಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದೇವೆ. ಹೌದು, ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಹೀಗಾಗಿ ಈಗ ಹಸು ಕೂಡ ಒಂದು ಮೃತದೇಹ ಪತ್ತೆ ಆಗಿದೆ. ಯಾರಾದ್ರೂ ವಿಷ ಹಾಕಿದ್ದಾರೆ ಅಥವಾ ಸುತ್ತಮುತ್ತಲಿನ ಮೃತದೇಹ ಇತ್ತು ಅಲ್ಲಿ. ಹಸುಗೆ ಏನು ಹುಲಿ ದಾಳಿ ಮಾಡಿದ್ಮೇಲೆ 3-4 ದಿವಸ ತಿನ್ನುತ್ತದೆ. ಅದಲ್ಲಿ ಏನಾದ್ರೂ ದ್ವೇಷ ಇಟ್ಕೊಂಡು ಏನಾದ್ರೂ ಹಾಕಿದ್ಯಾ ಏನಿದೆ, ಇದೆಲ್ಲ ಪೊಲೀಸರು ಅರಣ್ಯ ಇಲಾಖೆಯವರು ಎಲ್ಲ ಸೇರಿ ತನಿಖೆ ಮಾಡ್ಬೇಕಾಗತ್ತೆ. ಮತ್ತೆ ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಅತ್ಯಂತ ಕಠಿಣವಾದಂತ ಕಾನೂನುಬದ್ಧವಾದಂತ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ, ಅರಣ್ಯ ಇಲಾಖೆ ತೆಗೆದುಕೊಳ್ಳುತ್ತದೆ. ಸರ್ ಈಗ ತನಿಖೆ ಯಾವ ರೀತಿಯಾಗಿ ಸಾಗತ್ತೆ ಅನ್ನೋದಾಗಿ ಸರ್ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ನೋಡಿ, ಟೀಮ್ ಇದೆ ಈಗ NTC ಇಂದ. ಹಾ ಹಾ ಅವರು ಕೇಂದ್ರದಿಂದಲೂ ಒಂದಿಬ್ಬರಿಗೆ ತನಿಖಾ ತಂಡ ರಚನೆ ಮಾಡಿ ಕಳಿಸಿದ್ದಾರೆ. ನಾನು ಒಬ್ಬ ಹಿರಿಯ PCF ಅಧಿಕಾರಿ ನೇತೃತ್ವದಲ್ಲಿ ಇವತ್ತು ನಮ್ಮ ಎಲ್ಲ ಹಿರಿಯ IFS ಅಧಿಕಾರಿಗಳಿಗೆ ತನಿಖಾ ತಂಡದಲ್ಲಿ ನಾವು ಸೇರಿಸಿದ್ದೇವೆ. ಮತ್ತೆ ಅಲ್ಲಿ ನೋಡಿ, ತನಿಖೆಯಲ್ಲಿ ಒಂದ್ ವೇಳೆ ವಿಷ ಬಂದ್ರೆ ಎಲ್ಲಿಂದ ವಿಷ ಬಂತು, ಯಾರು ತಂದ್ರು, ಯಾರು ಹಾಕಿದ್ರು, ಏಕೆ ಹಾಕಿದ್ರು, ಇವೆಲ್ಲವೂ ಏನೇನ್ ನಡೆದಿದೆ ಅದೆಲ್ಲ ಸಂಪೂರ್ಣವಾಗಿ ಮಾಹಿತಿ ಬರುತ್ತೆ. ಅದರ ಆಧಾರದ ಮೇಲೆ ಈಗಾಗಲೇ ಒಂದು ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಇದು ಒಂದು ಅತ್ಯಂತ ಘೋರ ಅಪರಾಧ. ಸೊ ಇದ್ರ ಬಗ್ಗೆ ಮುಂದಿನ ಕಾನೂನು ರೀತಿಯ ಕ್ರಮ ಆಗುತ್ತೆ. ಹೌದು ಸರ್. ಜೊತೆಲಿ ಈಗ ಅರಣ್ಯ ಅಧಿಕಾರಿಗಳು ಇವತ್ತೇನಾದ್ರೂ ಅಪ್ಡೇಟ್ಗಳು ಕೊಟ್ಟಿದ್ದಾರೆ ಸರ್, ಏನಾಗ್ತಿದೆ ಏನೋ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ನೀಡಿದ್ರೆ ಸರ್? ಅಲ್ಲ, ಈಗ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಓಕೆ, ನಮ್ಮಲ್ಲಿ ಏನು ಒಂದು ನಿಯಮಾವಳಿ ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಅದ್ರ ಪ್ರಕಾರ ಇವತ್ತು ಪೋಸ್ಟ್ ಮಾರ್ಟಮ್ ನಿನ್ನೆ ಒಂದು ಆಗಿದೆ. ಈಗ 4 ಮರಿಗಳದ್ದು ಪೋಸ್ಟ್ ಮಾರ್ಟಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ಆಗಿದ ನಂತರ ಮುಂದೆ ಸ್ಥಳ ತನಿಖೆ ಇರ್ಬೋದು, ಅಲ್ಲಿರುವಂತ ಯಾರ್ಯಾರು ಅಲ್ಲಿ ಕಾಲ್ ಡೀಟೇಲ್ ರೆಕಾರ್ಡ್ಸ್ ಎಲ್ಲ ತೆಗೆದ್ರೆ ಗೊತ್ತಾಗತ್ತೆ ಯಾರು ಯಾವಾಗ ಬಂದಿದ್ರು, ಏನ್ ಬಂದಿದ್ರು, ಎಲ್ಲಿಗೆ ಬಂದಿದ್ರು, ಯಾರ್ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ, ಏನಾಗಿದೆ ಅಂತ ಹೇಳಿ ಅವೆಲ್ಲವೂ ಪೊಲೀಸರು ತನಿಖೆ ಮಾಡ್ತಾರೆ. ಅರಣ್ಯ ಇಲಾಖೆಯವರು ಅವರಿಗೆ ಸಹಕಾರ ಮಾಡ್ತಾರೆ. ನೀವಿವತ್ತು ಘಟನಾ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಸರ್, ಅರಣ್ಯ ಪ್ರದೇಶಕ್ಕೆ ಅಂತ? ಹೌದು, ಹೋಗ್ತಾ ಇದ್ದೇನೆ. ನಾನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಲಿ ಸಮಾಲೋಚನೆ ಮಾಡ್ತೇನೆ. ಆ ಘಟನೆ ನಡೆದಂತ ಏನಾಗಿದೆ ಅಲ್ಲ, ಆ ಸ್ಥಳ ವೀಕ್ಷಣೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆ ಕೊಡ್ತೇನೆ. ಸರ್, ಜೊತೆಲಿ ಈಗ ಅಲ್ಲಿನ ಕಾಡಂಚಿನ ಗ್ರಾಮದ ಜನ ಯಾರಿರ್ತಾರೆ ಅವ್ರು ಮಾಡೋದಕ್ಕೆ ಸಾಧ್ಯ ಇದೆಯೋ ಇಲ್ಲ ಅನ್ನೋದು ಬಹಳ ಅನುಮಾನ ಕಡಿಮೆ. ಬಟ್ ಹೊರಗಡೆಯಿಂದ ಯಾರಾದ್ರೂ ಬಂದು ಮಾಡಿರುವಂತ ಶಂಕೆ ಇದೆಯಾ ಸರ್? ನೋಡಿ, ಈಗ ಇದೆಲ್ಲ ತನಿಖೆಯಲ್ಲೇ ಬರ್ಬೇಕಾಗತ್ತೆ. ನಾನೀಗ ಒಬ್ಬ ಸಚಿವನಾಗಿ ಅವ್ರು ಮಾಡಿರ್ಬೋದು, ಇವ್ರು ಮಾಡಿರ್ಬೋದು ಅಂತ ಶಂಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಒಬ್ಬ ಕಾಡಂಚಿನ ಜನ ಏನಿದ್ದಾರೆ ಅವರೇ ಅರಣ್ಯ ಉಳಿಸಿದಂತವ್ರಿದ್ದಾರೆ. ವನ್ಯಜೀವಿಗಳ ಬಗ್ಗೆನೂ ಅವರಿಗೆ ಬಹಳ ಅಪಾರವಾದಂತಹ ಕಳಕಳಿ ಇದೆ, ಕಾಳಜಿ ಇದೆ. ಹೀಗಾಗಿ ಅವರನ್ನು ವಿಶ್ವಾಸದಲ್ಲಿ ತೆಗೆದುಕೊಳ್ತೇವೆ. ಅವ್ರು ಸಿಕ್ಕಿದ್ರೆ ಅವ್ರ ಜೊತೆಲೂ ಸಮಾಲೋಚನೆ ಮಾಡ್ತೇವೆ. ಸರ್ಕಾರ ತೆಗೆದುಕೊಂಡೇನೆ ನಾವು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿತದೆ. ಎಸ್ ಸರ್, ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರೋದಕ್ಕೆ.